ಸಹೋದರ ಸಹೋದರಿಯರೇ, ಇಂದು ದೇವರ ವಾಕ್ಯವನ್ನು ನಾವು ಧ್ಯಾನಿಸಲಿಕ್ಕೆ ಸಾಧ್ಯವಾಗಿದ್ದು ಅದು ದೇವರ ಕೃಪೆ ಅಲ್ಲವೇ? ನಮ್ಮನ್ನೆಲ್ಲ ಜೀವಿತರ ಲೋಕದಲ್ಲಿಟ್ಟಿದ್ದಾನೆ. ನೀವು ಉಸಿರಾಡ್ತಾ ಇದ್ದೀರಿ, ನಾವೆಲ್ಲ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ, ನಾವು ನೋಡುತ್ತಿದ್ದೇವೆ, ಕೇಳುತ್ತಿದ್ದೇವೆ. ಅದು ದೇವರ ಕೃಪೆ. ಇರುವಷ್ಟು ಕಾಲ, ಜೀವಿತರ ಲೋಕದಲ್ಲಿ ಇಟ್ಟಷ್ಟು ಕಾಲ ಈ ಅವಕಾಶಗಳನ್ನು ನಾವು ಉಪಯೋಗಿಸಲೇಬೇಕು ಅಲ್ಲವೇ? ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು ಅದು ಅದ್ಭುತವಾದ ಒಂದು ಅವಕಾಶ, ನಮಗೆ ದೊರಕಿದ ಅವಕಾಶ, ನಾವು ಉಪಯೋಗಿಸಬೇಕು. ಹೌದು, ಇಂದು ನಮ್ಮ ಧ್ಯಾನ ಭಾಗದ ಶೀರ್ಷಿಕೆ ತುಂಬ ದೊಡ್ಡ ಕಲ್ಲು. 2020ನೇ ಇಸವಿಯಲ್ಲಿ ಜನವರಿ ತಿಂಗಳಿನಲ್ಲಿ ಆರ್ಕಿಯಾಲಜಿ ಇನ್ಸ್ಟಿಟ್ಯೂಟ್ ಆಫ್ ಅಮೇರಿಕಾ ಎನ್ನುವಂಥ ಸಂಘ ಅಥವಾ ಪುರಾತನ ಅವಶೇಷಗಳನ್ನು ಪರೀಕ್ಷೆ ಮಾಡುವಂಥ ಒಂದು ಸಂಘ, ಅದು ಒಂದು ಲೇಖನವನ್ನು ಅವರು ಹೊರತಂದರು. ಜರ್ನಲ್ ಆರ್ಕಿಯಾಲಜಿ ಅಥವಾ ಪುರಾತನ ಅವಶೇಷಗಳ ಬಗ್ಗೆ ಇರುವಂಥ ಜರ್ನಲ್ನಲ್ಲಿ ಅವರು ತಂದ ಲೇಖನ ಪಂಪಾ ಲಾಕ್ರೂಸ್ ಎನ್ನುವಂಥ ಸ್ಥಳದಲ್ಲಿ, ಪೆರು ದೇಶದಲ್ಲಿ ಕಂಡುಹಿಡಿದ ಸಂಗತಿಗಳು. ಪೆರು ಎಲ್ಲಿದೆ ಗೊತ್ತಾ? ಯಾವ ಖಂಡದಲ್ಲಿದೆ ಎಂದು ಗೊತ್ತಾ? ದಕ್ಷಿಣ ಅಮೇರಿಕಾ ಖಂಡದಲ್ಲಿರುವಂಥ ದೇಶ. ಅಲ್ಲಿ ಒಂದೇ ಒಂದು ಜಾಗದಲ್ಲಿ 230 ಮಕ್ಕಳ ಅಸ್ಥಿ ಪಂಜರಗಳನ್ನು ಅವರು ಕಂಡುಹಿಡಿದರು, ಪತ್ತೆ ಹಿಡಿದರು. ಇನ್ನೊಂದು ಸ್ಥಳದಲ್ಲಿ ಅದೇ ಜಾಗದ ಇನ್ನೊಂದು ಮೂಲೆಯಲ್ಲಿ 76 ಅಸ್ಥಿಪಂಜರಗಳು, ಮಕ್ಕಳ ಅಸ್ಥಿಪಂಜರಗಳು. ಅದರ ಅವಶೇಷಗಳನ್ನು ಅವರು ಪರೀಕ್ಷೆ ಮಾಡಿದಾಗ ಅವರಿಗೆ ಗೊತ್ತಾಗಿದ್ದು, ಎದೆ ಎಲುಬು, ಮುಂದೆ ಇರುವಂಥ ಸ್ಟರ್ನಮ್ ಎನ್ನುವಂಥ ಎದೆ ಎಲುಬನ್ನು ಅಡ್ಡವಾಗಿ ಕತ್ತರಿಸಲಾಗಿತ್ತಂತೆ. ಎಂಥ ಭೀಕರ ಕೃತ್ಯ ಎಂದು ನೋಡಿ. ಯಾಕೆ? ಬಹುಶಃ ಅವರು ಹೃದಯವನ್ನು ತೆಗೆದು ದೇವರುಗಳಿಗೆ ಅರ್ಪಣೆ ಮಾಡಿದ್ದಿರಬೇಕು. ಇದನ್ನೆಲ್ಲ ನೋಡಿದಾಗ ಅವರಿಗೆ ಬಹಳ ದುಃಖವಾಯಿತು. ಅಯ್ಯೋ, ಎಂಥ ಭೀಕರವಾದ ಸನ್ನಿವೇಶವಾಗಿತ್ತು. ಎಷ್ಟು ಅಮ್ಮಂದಿರು ಅಪ್ಪಂದಿರು ಅತ್ತಿರಬೇಕು, ಕಣ್ಣೀರಿನ ಸಮಯವಾಗಿರಬೇಕು ಅಲ್ಲವೇ? ಎಷ್ಟು ಕ್ರೌರ್ಯ, ಎಷ್ಟು ಕ್ರೂರತೆ. ಆದರೆ ಯಾಕೆ ಅವರು ಮಾಡಿದ್ದು? ದೇವರುಗಳನ್ನು ನಾವು ಸಂತೋಷವಾಗಿ ಇಡಬೇಕು. ಇಲ್ಲವಾದರೆ ಅವರು ನಮ್ಮ ಮೇಲೆ ಕೆಲವು ಕಾರ್ಯವನ್ನು ಮಾಡಿದರೆ ಏನು ಮಾಡೋದು? ಅವರಿಗೆ ಸಿಟ್ಟು ಬರಬಾರ್ದ್ರಿ ಎಂದು ಹೇಳಿ ಇವರು ನರಹತ್ಯೆ ಮಾಡಿದ್ರು, ಅರ್ಪಣೆ ಮಾಡಿದ್ರು ಅಲ್ಲವೇ? ಎಂಥ ಭೀಕರವಾದ ಸ್ಥಳ ಅಂತ ನೋಡಿ. 2000 ವರ್ಷಗಳ ಹಿಂದೆ ಜೆರುಸಲೇಮ್ ನಗರದ ಹೊರಗೆ ಕಲ್ವಾರಿ ಎನ್ನುವಂಥ ಚಿಕ್ಕ ಗುಡ್ಡದಲ್ಲಿ ಒಂದು ಭೀಕರ ಕೃತ್ಯ ನಡೆಯಿತು. ಅದು ದೇವರೇ ತನ್ನನ್ನು ಮಾನವ ರೂಪದಲ್ಲಿ ಬಂದು ಇಲ್ಲಿ 30 ವರ್ಷಗಳ ಕಾಲ ಬದುಕಿ ನಮ್ಮೊಟ್ಟಿಗೆ ಇದ್ದನು. ಪ್ರವಾದಿಗಳು 800 ವರ್ಷಗಳ ಹಿಂದೆ ಹೇಳಿದ ಪ್ರಕಾರ, ಬರೆದಿಟ್ಟ ಪ್ರಕಾರ ಬರಲಿದ್ದಾನೆ, ಮೆಸ್ಸಿಯನು ಬರಲಿದ್ದಾನೆ, ಪಾಪರಹಿತನಾದವನು, ಪಾಪವಾಗಿ ನಮಗಾಗಿ ಕ್ರೂರ ಶಿಲುಬೆಯನ್ನನುಭವಿಸಿ ಅದರ ನಂತರ ಮೃತ್ಯುಂಜಯನಾಗಿ ಬರಲಿದ್ದಾನೆ ಎಂದು ಪ್ರವಾದನೆ ಮಾಡಿದ್ದರು. ಅದೇ ಪ್ರಕಾರ ನಡೆಯಿತು. 30 ವರ್ಷಗಳ ನಂತರ 3.5 ವರ್ಷಗಳವರೆಗೆ ಆತನು ಪ್ರಚಾರ ಮಾಡುತ್ತಾ, ದೇವರ ರಾಜ್ಯದ ಬಗ್ಗೆ ಜನರಿಗೆ ತಿಳಿಸುತ್ತಾ, ರೋಗಗಳನ್ನು ಗುಣ ಮಾಡುತ್ತಾ, ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಆತನು ಒಂದು ಜಾಗದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಆ ಇಸ್ರೇಲ್ ಜನಾಂಗದಲ್ಲಿ ಆತನು ಮಾತನಾಡುತ್ತಿದ್ದನು. ಹೌದು, ಇದೆಲ್ಲ ನಡೆಯಿತು. ಪ್ರವಾದಿಗಳು ಹೇಳಿದ ಪ್ರಕಾರ ನಡೆಯಿತು. ಅಲ್ಲಿ ಅಸ್ಥಿಪಂಜರವಿಲ್ಲ, ಅವಶೇಷವಿಲ್ಲ. ಯಾಕೆಂದರೆ ಆತನು ಮೃತ್ಯುಂಜಯನಾಗಿ ಎದ್ದು ಬಂದನು 3ನೇ ದಿನ ಅಲ್ಲವೇ? ಅದು ಕ್ರೂರ ನಡತೆ ನಡೆದ ಆ ಸ್ಥಳ. ಎಷ್ಟು ಭೀಕರವಾದ ಹತ್ಯೆ ನಡೆಯಿತು. ಹೌದು, ಆದರೆ ಅದಕ್ಕಾಗಿಯೇ ಆತನು ಬಂದಿದ್ದು.
ಅದಕ್ಕಾಗಿಯೇ ಆತನು ಬಂದಿದ್ದು. ನೋಡಿ, ಯೋಹಾನನು, ಸ್ನಾನಿಕನಾದ ಯೋಹಾನನು, ಆತನು ಹೇಳಿದನು, ಆತನು ನೋಡುತ್ತಾ ಇದ್ದನು. ಏನೆಂದು ಹೇಳಿದನು? ಈ ಯೇಸು ಸ್ವಾಮಿಯನ್ನು, ಯೇಸು ಕ್ರಿಸ್ತನು ನಡೆದು ಬರುತ್ತಿರುವಾಗ ಆತನು ಹೇಳಿದ್ದು ನಾವು ಓದೋಣ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂದು ಘೋಷಿಸಿದನು. ಯೋಹಾನ 1ನೇ ಅಧ್ಯಾಯ 29ನೇ ವಚನ. ಹೌದು, ಸ್ನಾನಿಕನಾದ ಯೋಹಾನಿಗೆ ಅದು ಗೊತ್ತಿತ್ತು. ಯಾಕೆ ಈತನು ಬಂದಿದ್ದು? ದೋಷರಹಿತನಾದ ಕುರಿಮರಿ, ದೇವರ ಬಲಿದಾನದ ಕುರಿ, ಆಡು. ಹೌದು, ಯಾವ ಪಾಪವೂ ಇಲ್ಲದಂಥ ಪಾಪರಹಿತನಾದ ದೇವರ ಕುರಿಮರಿ, ಬಲಿಪಶು. ಮನುಷ್ಯಾವತಾರವೆತ್ತಿ ಬಂದಿದ್ದಾನೆ, ತನ್ನನ್ನು ತಾನೇ ತಗ್ಗಿಸಿಕೊಂಡಿದ್ದಾನೆ. ಅದು ಯೋಹಾನನಿಗೆ ಗೊತ್ತಿತ್ತು. ನಮಗೆ ಅಂದು ನಡೆದ ಸಂಗತಿಗಳು ಗೊತ್ತು ಅಲ್ಲವೇ? ಏನಾಯಿತು? ಆತನನ್ನು ಹಿಡಿದು, ಹೌದು, ನ್ಯಾಯವನ್ನು ಆತನಿಗೆ ತಲುಪಿಸಲಿಲ್ಲ. ಬಹಳ ಅನ್ಯಾಯ ನಡೆಯಿತು. ಅನೇಕ ಸುಳ್ಳುಗಳನ್ನು ಹೇಳಲಾಯಿತು. ಧರ್ಮಶಾಸ್ತ್ರದ ತಜ್ಞರು, ಯಹೂದಿಗಳು, ಅಲ್ಲಿನ ಫರಿಸಾಯರು, ಯಾಜಕರು ಅವರೆಲ್ಲ ಬಂದು ಆತನನ್ನು ಹಿಡಿದುಕೊಂಡು ಹೋದರು. ಮತ್ತು ರೋಮ್ ಚಕ್ರವರ್ತಿಯ ಆಡಳಿತಗಾರನಾಗಿದ್ದ ಪಿಲಾತನು, ಪೈಲಟ್, ಅವನಿಗೂ ಬಹಳ ತಲೆನೋವು. ಅಯ್ಯೋ, ಓಕೆ, ಇವರು ಹೇಳ್ತಾ ಇದ್ದಾರೆ, ಆಗಲಿ, ನಡೆಯಿತು, ನೀವು ಮಾಡಿ, ನ್ಯಾಯ ಆದರೇನು ಅನ್ಯಾಯವಾದರೇನು ಹೋಗಲಿ ಎಂದು ಹೇಳಿ ಅವ್ರ ಕೈಯಲ್ಲಿ ಒಪ್ಪಿಸ್ತಾನೆ. ಅವರನ್ನು ಶಿಲುಬೆಗೆ ಜಡಿಸುತ್ತಾನೆ. ಅದರ ನಂತರ ನಡೆದದ್ದು ಏನು? ಯೋಸೆಫ್, ಅರಿಮಥಿಯ ಎನ್ನುವಂಥ ಸ್ಥಳದಿಂದ ಬಂದ ಯೋಸೆಫ್ ಎನ್ನುವಂಥವನು, ಅವನು ಅದುವರೆಗೂ ಬಹಳ ಭಯದಿಂದ, ನಡುಕದಿಂದ ಕೂತಿದ್ದ. ಯೇಸುಸ್ವಾಮಿಯನ್ನು ನಂಬಿದ್ದೇನೆ, ಹಿಂಬಾಲಿಸ್ತೇನೆ ಎಂದು ಯಾರಿಗೂ ಹೇಳುವಂಥ ತಾಕತ್ತು ಅಥವಾ ಧೈರ್ಯ ಅವನಿಗಿರಲಿಲ್ಲ. ಆದರೆ ಇದೆಲ್ಲ ನಡೆದಾಗ ಏನು ಮಾಡ್ತಾನೆ? ಪಿಲಾತನ ಹತ್ರ, ಪೈಲಟ್ ಹತ್ರ ಹೋಗ್ತಾನೆ, ಹೇಳುತ್ತಾನೆ, ಸ್ವಾಮಿ, ನಾನು ಆ ದೇಹವನ್ನು ತೆಗೆದುಕೊಂಡು ಹೋಗಿ ಮೃತ ಶರೀರಕ್ಕೆ ನಾನು ಅಂತ್ಯ ಸಂಸ್ಕಾರ ಮಾಡುತ್ತೇನೆ, ನಾನು ಒಂದು ಗುಹೆಯಲ್ಲಿ ನನ್ನ ಸಮಾಧಿಯಲ್ಲಿ ನಾನು ಇಡಿಸುತ್ತೇನೆ. ಹೌದೇ? ಆಯಿತು, ತೆಗೆದುಕೊಂಡು ಹೋಗೋ ಎಂದು ಹೇಳಿದ್ದು. ಆತನು ಆ ಶರೀರವನ್ನು ಇಳಿಸಿದ. ಬಹು ಮಮತೆಯಿಂದ ಆತನು ತೆಗೆದುಕೊಂಡು ಹೋಗುತ್ತಾನೆ. ಎಂಥ ಅವಕಾಶ ಅವನಿಗೆ ದೊರಕಿತು, ಅದನ್ನು ತಪ್ಪಲು ಬಿಡಲಿಲ್ಲ. ನಿಕೋದೇಮನು ಕೂಡ ಬಂದಿದ್ದ. ನಿಕೋದೇಮ ಏನು ಮಾಡಿದ್ದ ಜ್ಞಾಪಕ ಇದೆಯಲ್ಲ? ರಾತ್ರಿ ವೇಳೆ ಯಾರಿಗೂ ಗೊತ್ತಾಗದೆ ಮಾಸ್ಕೆಲ್ಲ ಕಟ್ಟಿಬಿಟ್ಟು ಆತನು ಹೋಗಿದ್ದ ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ. ಅಲ್ಲಿ ಹೋಗಿ ಆ ದೇಹದ ಮೇಲೆ ಆತನು ಸುಗಂಧ ದ್ರವ್ಯಗಳನ್ನು ಹೊಯ್ಯಿಸುತ್ತಾನೆ. ಹೌದು, ಆರಾಧಿಸ್ತಾರೆ ಅವರು, ಮಮತೆಯನ್ನು, ಪ್ರೀತಿಯನ್ನು ತೋರಿಸ್ತಾರೆ. ಅದೆಲ್ಲ ನಡೆಯಿತು. ಆದರೆ ಅದೆಲ್ಲ ನಡೆದ ಮೇಲೆ 3ನೇ ದಿನ ಈ ದೊಡ್ಡ ಗಂಡಸರು ಎಲ್ಲ ಭಯದಿಂದ ನಡುಗುತ್ತಾ ಕೂತಿದ್ದಾರೆ. ಯಾಕೆ? ಅವರ ಆಸೆ ಎಲ್ಲ ನಿರಾಸೆಯಾಗಿಬಿಟ್ಟಿತ್ತು. ಏನು ಮಾಡೋದು ಎಂಬ ದಿಕ್ಕೇ ಅವರಿಗೆ ತಿಳಿಯದೇ ಹೋಯಿತು. ಏನು ಮಾಡುವುದು? ಪೀಟರ್ ಏನು ಹೇಳಿದ್ದ? ಅಯ್ಯೋ, ನನಗೆ ಗೊತ್ತಿಲ್ಲರಿ, ಇವನು ಯಾರು ಎಂಬುದಾಗಿ ನನಗೆ ಗೊತ್ತಿಲ್ಲ. 3 ಸಲ ಆತನು ಇಲ್ಲ ಇಲ್ಲ ಎಂದು ಹೇಳಿದವನು. ಬಾಕಿ ಶಿಷ್ಯರು ಕೂಡ ಓಡಿ ಹೋದರು. ಅದರ ನಂತರ ಅವರಿಗೆ ಧೈರ್ಯವಿಲ್ಲದೆ ಹೋಯಿತು. ಬಹಳ ದುಃಖದಿಂದ ಭರಿತರಾಗಿದ್ದರು. ಆದರೆ ಈ ಮಹಿಳೆಯರು ಮಾತ್ರ ಧೈರ್ಯ ತೆಗೆದುಕೊಂಡು, ಅವರ ಮಮತೆ ಎಷ್ಟು ಮಟ್ಟಿಗೆ ಇತ್ತು, ಅವರ ಪ್ರೀತಿ ಎಷ್ಟು ಮಟ್ಟಿಗೆ ಇತ್ತು. ಬೆಳಿಗ್ಗೆ ಅವರು ಹೋಗ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ? ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 3ನೇ ವಚನ. ಈ ಕಲ್ಲನ್ನು ಉರುಳಿಸುವವರು ಯಾರು? ಈ ಕಲ್ಲನ್ನು ಉರುಳಿಸುವವರು ಯಾರು? ನಮಗಾಗಿ ಉರುಳಿಸೋರು ಯಾರಿದ್ದಾರೆ? ಅದು ಮಾತ್ರವಲ್ಲ ನೋಡಿ, ಕಲ್ಲು ಮಾತ್ರ ಅಲ್ಲ, ಅದರ ಮೇಲೆ ಮುದ್ರೆ ಇತ್ತು, ಛಾಪೆ ಹಾಕಿದ್ರು ಅಲ್ಲವೇ? ನೋಡಿ, ಯೋಹಾನ 19ನೇ ಅಧ್ಯಾಯ 38 ಮತ್ತು 39ನೇ ವಚನಗಳು.
19ನೇ ಅಧ್ಯಾಯ 38-39 ಓದೋಣ. ಇದಾದ ಮೇಲೆ ಯಹೂದ್ಯರ ಭಯದಿಂದ ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದ್ದ ಅರಿಮಥಾಯದ ಯೋಸೇಫನು ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅಪ್ಪಣೆ ಆಗಬೇಕೆಂದು ಪಿಲಾತನನ್ನು ಬೇಡಿಕೊಂಡ. ಪಿಲಾತನು ಅಪ್ಪಣೆ ಕೊಡಲಾಗಿ ಆತನು ಬಂದು ದೇಹವನ್ನು ತೆಗೆದುಕೊಂಡು ಹೋದ. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಹತ್ತಿರ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ ಅಗರುಗಳನ್ನು ಕಲಿಸಿದ ಚೂರ್ಣವನ್ನು 100 ಸೇರಿನಷ್ಟು ತಕ್ಕೊಂಡು ಅಲ್ಲಿ ಬಂದನು. ಹೌದು, ಆದರೆ ಇದೆಲ್ಲ ನಡೆದ ಮೇಲೆ ಕಲ್ಲನ್ನು ಉರುಳಿಸಿ ಬಿಟ್ಟಿದ್ದಾರೆ. ಮತ್ತಾಯ 27ನೇ ಅಧ್ಯಾಯ 65-66. 27ನೇ ಅಧ್ಯಾಯ ಮತ್ತಾಯ 65-66. ಪಿಲಾತನು ಅವರಿಗೆ, ಕಾವಲುಗಾರರನ್ನು ತೆಗೆದುಕೊಳ್ಳ್ರಿ, ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡ್ರಿ, ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರ ಮಾಡಿದರು. ನೋಡಿ ಎಂಥ ಚಿತ್ರಣ. ದೊಡ್ಡ ಕಲ್ಲು ಉರುಳಿಸೋರು ಯಾರೂ ಇಲ್ರಿ, ಸಾಧ್ಯವಿಲ್ಲ. ಅದು ಮಾತ್ರವಲ್ಲ, ಅದರ ಮೇಲೆ ಒಂದು ಮುದ್ರೆ ಹಾಕಲಾಗಿದೆ. ಯಾರ ಮುದ್ರೆ? ರೋಮ್ ಅಧಿಕಾರಿಯ, ಪೈಲಟ್, ಗವರ್ನರ್, ಆಡಳಿತಗಾರನ ಮುದ್ರೆ. ಹೋಗಿ ಯಾರಾದರೂ ಆ ಮುದ್ರೆಯನ್ನು ಒಡೆಯಲಿಕ್ಕೆ ಪ್ರಯತ್ನ ಪಟ್ಟರೆ ಅವರನ್ನು ಹಿಡಿದು ಜೈಲಿಗೆ ಹಾಕುವಂಥದ್ದು ಹೊರತಾಗಿ ಬೇರೆ ಮಾರ್ಗವಿಲ್ಲ, ಸಾಧ್ಯವಿಲ್ಲ. ಅದು ಮಾತ್ರವಲ್ಲ, ರೋಮ್ ನಗರದ, ರೋಮ್ ಚಕ್ರವರ್ತಿಯ ಆಳುಗಳು, ಸೇವಕರು, ಸೈನಿಕರು ಅಲ್ಲಿ ಕೂತಿದ್ದಾರೆ. ಏನು ಮಾಡೋದು? ಸಾಧ್ಯವಿಲ್ಲ. ನೋಡಿ, ಕಲ್ಲು ನಿಜ, ಸೈನಿಕರು ನಿಜ, ಮುದ್ರೆಯೂ ನಿಜ. ಈ ಮಹಿಳೆಯರಿಗೆ ಅದನ್ನು ಎದುರಿಸುವಂಥ ತಾಕತ್ತು, ಶಕ್ತಿ ಇದೆಯೇ? ಇಲ್ಲ. ಅವರ ಬಲಹೀನತೆಯೂ ನಿಜ ಅಲ್ಲವೇ? ನೋಡಿ, ನಿಮಗಿದೆಯೇ ದೊಡ್ಡ ಕಲ್ಲು, ಉರುಳಿಸಲಾಗದ ಕಲ್ಲು? ಅಯ್ಯೋ, ನನ್ನ ಹತ್ತಿರ ಸಾಧ್ಯವಿಲ್ಲ ಎಂದು ಹೇಳುವಂಥ ಕಲ್ಲು ಇದೆಯೇ? ನೋಡಿ, ಆದಿಕಾಂಡದಲ್ಲಿ, ಹಳೆಯ ಒಡಂಬಡಿಕೆಯಲ್ಲಿ ಒಂದು ದೊಡ್ಡ ಕಲ್ಲಿನ ಬಗ್ಗೆ ಮಾತನಾಡ್ತಾರೆ. ಆಗ ಏನು, ಅಬ್ರಹಾಮನು ಸಾರಳು, ಅವರಿಗೆ ಬಹಳ ವಯಸ್ಸಾಗಿದೆ. ಗಂಡನಿಗೆ 100 ವಯಸ್ಸು, ಹೆಂಡತಿಗೆ 90 ವಯಸ್ಸು. ಯೆಹೋವನು ಹೇಳ್ತಾನೆ, ನಿಮಗೆ ಒಂದು ಮಗು ಹುಟ್ಟಲಿದೆ. ಇಲ್ಲ, ಸಾಧ್ಯ ಇಲ್ಲರಿ, ನಮ್ಮ ಹತ್ರ ಆಗೋದಿಲ್ಲರಿ. ಸಾರಳು ನಗುತ್ತಾಳೆ. ಯಾಕೆ ನಕ್ಕಿದ್ದು? ಯಾಕೆ? ಯೆಹೋವನಿಂದ ಅಸಾಧ್ಯವಾದದ್ದು ಏನಾದರೂ ಉಂಟೋ? ದೇವರಿಂದ ಅಸಾಧ್ಯವಾದದ್ದು ಏನಾದರೂ ಉಂಟೋ? ನೋಡಿ, 2 ಅರಸುಗಳು 6ನೇ ಅಧ್ಯಾಯ 17ನೇ ವಚನ. 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಅರ್ಮೇಯನ್ಸ್ ಅವರು ದೊಡ್ಡ ಸೈನ್ಯ ಬಂದು ಎಲೀಷನ ಆ ಹಳ್ಳಿಯ ಸುತ್ತಮುತ್ತಲೂ ಬಂದು ಬಂದೋಬಸ್ತಿ ನಡೆಸ್ತಾ ಇದ್ದಾರೆ. ಎಲೀಷನನ್ನು, ಮುದಿ ವಯಸ್ಸಿನ ಪ್ರವಾದಿಯನ್ನು ಹಿಡಿದುಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ಅವರನ್ನು ನೋಡಿ, ಬೆಳಿಗ್ಗೆ ನೋಡಿ, ಆ ಸೇವಕನು ಗೇಹಜಿ ಏನು ಹೇಳ್ತಾನೆ? ಅಯ್ಯಯ್ಯೋ, ನಮ್ಮ ಕಥೆ ಮುಗೀತ್ರಿ, ಮುಗಿದು ಹೋಯಿತು, ಇನ್ನು ಮೇಲೆ ಸಾಧ್ಯವಿಲ್ಲ, ಮುಗಿದು ಹೋಯಿತು, ಫಿನಿಶ್ಡ್. ಆಗ ಎಲೀಷನು ಹೇಳ್ತಾನೆ, ಇಲ್ಲ ಸ್ವಾಮಿ ದೇವರೇ, ಇವನ ಕಣ್ಣುಗಳನ್ನು ತೆರೆ. ಅವನು ತೆರೆದಾಗ ಏನಾಗ್ತದೆ? 17ನೇ ವಚನ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ಅಗ್ನಿಮಯವಾದ ರಥಾಶ್ವಗಳು. ಅಬ್ಬ! ಆಗ ಆ ಸೇವಕನಿಗೆ ಗೊತ್ತಾಯಿತು, ಹೌದು, ಈ ಕಲ್ಲು ದೊಡ್ಡದು, ಅವರನ್ನು ಎದುರಿಸುವ ತಾಕತ್ತು, ಶಕ್ತಿ ನಮ್ಮ ಹತ್ತಿರ ಇಲ್ಲ. ಸೈನಿಕರು ಬಂದಿದ್ದಾರೆ, ಮುಗಿದು ಹೋಯಿತು. ಆದರೆ ದೇವರ ಬಲವೂ ನಿಜ, ಕಲ್ಲು ನಿಜ, ದೇವರ ಬಲವು ನಿಜ. ಆಗ ಮುಂದೆ ಏನು ನಡೆಯಿತು ಎಂಬುದಾಗಿ ನೀವು ತಾವೆಲ್ಲ ಓದಬಹುದು. 2 ಅರಸುಗಳು 6ನೇ ಅಧ್ಯಾಯದಲ್ಲಿ ಓದಿದರೆ ತಮಗೆ ಗೊತ್ತಾಗ್ತದೆ ಅಲ್ಲವೇ?
ಎಷ್ಟು ಅದ್ಭುತವಾದ ವಿಷಯ, ಎಷ್ಟು ಅದ್ಭುತವಾದ ವಿಷಯ. ಇನ್ನೊಂದು ಸಂಗತಿ 2 ಅರಸುಗಳು 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಯೆಹೋಷಾಫಾಟ್ ರಾಜನು ಆಹಾಬನ ಮಗನಾದ ಈ ಇಸ್ರೇಲ್ ರಾಜನಾದ ಯೋರಾಮ್ ಅವನು ಇಬ್ಬರೂ ಸೇರಿ ಹೋಗ್ತಾ ಇದ್ದಾರೆ. ಸೈನಿಕರಿಗೆ ನೀರಿಲ್ಲ, ಮರುಭೂಮಿಯಲ್ಲಿ ಒಣ ಉಷ್ಣಾಂಶದ ಆ ಸ್ಥಳದಲ್ಲಿ ನೀರಿಲ್ಲದೆ ಅವರು ಸಾಯಲಿದ್ದಾರೆ. ಆಗ ಎಲೀಷನನ್ನು ಕರೆಸ್ತಾರೆ. ಎಲೀಷನು ಹೇಳ್ತಾನೆ, ಇದು ಕರ್ತನ ದೃಷ್ಟಿಯಲ್ಲಿ ಅಲ್ಪವಾದ ಕಾರ್ಯ, ಬಹಳ ಅಲ್ಪವಾದ ಕಾರ್ಯ. ಓದಿ 2 ಅರಸುಗಳು 3ನೇ ಅಧ್ಯಾಯ 18ನೇ ವಚನ. ಇದು ಅಲ್ಪವಾದ ಕಾರ್ಯ, ಸ್ವಲ್ಪವಾದ ಕಾರ್ಯ, ಥೋಡಿ ಛೋಟಿ ಸಿ ಬಾತ್ ಹೈ. ಇಟ್ಸ್ ಅ ಸ್ಮಾಲ್ ಥಿಂಗ್, ಲೈಟ್ ಥಿಂಗ್ ಇನ್ ದ ಐಸ್ ಆಫ್ ದ ಲಾರ್ಡ್. ನಿಮ್ಮ ಮುಂದೆ ಇದು ದೊಡ್ಡ ಕಲ್ಲು, ಆದರೆ ದೇವರಿಗೆ ಇದು ದೊಡ್ಡ ವಿಷಯ ಅಲ್ಲ. ಆತನ ಈ ಕಲ್ಲು ನಿಜ, ಆದರೆ ದೇವರ ಶಕ್ತಿಯೂ ನಿಜ, ದೇವರ ಶಕ್ತಿಯೂ ನಿಜ. ನಾವು ಇನ್ನೊಂದು ಸಂಗತಿಯನ್ನು ನೋಡುತ್ತೇವೆ ಹೊಸ ಒಡಂಬಡಿಕೆಯಲ್ಲಿ. ಮತ್ತಾಯ 14ನೇ ಅಧ್ಯಾಯ 17ನೇ ವಚನವನ್ನು ಓದ್ತೇವೆ. ಅದಕ್ಕವರು, ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನೂ ಇಲ್ಲ ಅನ್ನಲಾಗಿ ಆತನು ಅವುಗಳನ್ನು ಇಲ್ಲಿ ನನಗೆ ತಂದುಕೊಡ್ರಿ ಅಂದನು. ತಮಗೆಲ್ಲ ಗೊತ್ತುಂಟು 14ನೇ ಅಧ್ಯಾಯದಲ್ಲಿ ಯಾರ ಬಗ್ಗೆ ಇದನ್ನು ಬರೆದಿದ್ದಾರೆ ಎಂಬುದಾಗಿ ಅಲ್ಲವೇ? 5,000 ಗಂಡಸರು ಮಾತ್ರ, ಅವರ ಜೊತೆಯಲ್ಲಿ ಹೆಂಗಸರು, ಅವರ ಜೊತೆಯಲ್ಲಿ ಮಕ್ಕಳು, ಎಷ್ಟು ಜನ, ಸಹಸ್ರಾರು ಜನರು ಬಂದಿದ್ದಾರೆ, ಜನರ ಗುಂಪು. ಸಾಯಂಕಾಲ ಆಗಿಬಿಟ್ಟಿದೆ. ಆಗ ಶಿಷ್ಯರು ಬಂದು ಹೇಳ್ತಾರೆ, ಕಳಿಸ್ಬಿಡಿ ಸ್ವಾಮಿ, ಇನ್ನು ರಾತ್ರಿಯೆಲ್ಲ ಇಲ್ಲಿ ಅವರನ್ನು ಇರಿಸಿದರೆ ತೊಂದರೆ. ಯಾಕೆ? ಅವರಿಗೆ ನೀವು ಭಾಷಣ ಮಾಡ್ತಾ ಇದ್ದೀರಿ, ಅವರಿಗೆ ಹೇಳಿಕೊಡ್ತಾ ಇದ್ದೀರಿ, ಆದರೆ ಏನಾದರೂ ಕುಡಿಲಿಕ್ಕೆ ತಿನ್ನಲಿಕ್ಕೆ ಕೊಡಬೇಕು ತಾನೇ? ಏನೂ ಇಲ್ಲರಿ ಇಲ್ಲಿ, ಕಳಿಸ್ಬಿಡೋಣ. ಆಗ ಯೇಸು ಸ್ವಾಮಿ ಏನು ಹೇಳ್ತಾನೆ, ನೀವೇ ಅವರಿಗೆ ಊಟ ಕೊಡ್ರಿ. ಅವರು ಹೇಳ್ತಾರೆ, ಸ್ವಾಮಿ ಅದು ಹೇಗೆ ಸಾಧ್ಯ? ಅದು ಅಸಾಧ್ಯ. ನಿಮ್ಮ ಹತ್ರ ಏನಿದೆ? ಒಬ್ಬ ಹುಡುಗನ ಹತ್ರ 5 ರೊಟ್ಟಿ ಇದೆ, 2 ಮೀನಿದೆ, ಅಷ್ಟೇ. ಇವರು ಸಾವಿರಾರು ಜನ. ಯೇಸು ಸ್ವಾಮಿ ಏನು ಹೇಳ್ತಾನೆ, ನನ್ನ ಕೈ ಕೊಡಿ, ತನ್ನ ದೊಡ್ಡ ಕಲ್ಲು, ಅಸಾಧ್ಯ ಕಾರ್ಯ, ಅಸಂಭವ. ನಮ್ಮ ಹತ್ರ ಶಕ್ತಿ ಇಲ್ಲ, ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ನಿಜ. ಆದರೆ ದೇವರ ಬಲವು ನಿಜ. ನಮಗೆ ಗೊತ್ತುಂಟು ಏನಾಯಿತು ಎಂಬುದಾಗಿ ಅಲ್ಲವೇ? ಯೇಸು ಸ್ವಾಮಿಯ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಆಶೀರ್ವದಿಸಿ ಅವರು ಕೊಟ್ಟಾಗ ಏನಾಯಿತು? ಉಲ್ಬಣವಾಯಿತು, ಎಲ್ಲರಿಗೂ ದೊರಕಿತು, ತೃಪ್ತಿಯಾಯಿತು. 12 ಬುಟ್ಟಿಗಳು ಬಾಕಿ ಉಳಿದವು. ಎಂಥ ಅದ್ಭುತವಾದ ಕಾರ್ಯ, ಅದ್ಭುತವಾದ ಕಾರ್ಯ ಅಲ್ಲವೇ? ನಮಗೆ ಗೊತ್ತುಂಟು, ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ 32ನೇ ಅಧ್ಯಾಯ, ಯೆರೆಮೀಯನ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯ 26 ಮತ್ತು 27 ಓದ್ತೀರಾ? ಯೆರೆಮೀಯ 32, 26, 27 ನೋಡಿ. ನಾನು ಎಲ್ಲ ಮಾನವರಿಗೆ ದೇವರು, ನನಗೆ ಅಸಾಧ್ಯವಾದದ್ದು ಏನಾದರೂ ಉಂಟೋ? ಉತ್ತರ ಏನು? ಇಲ್ಲ ಸ್ವಾಮಿ, ಇಲ್ಲ, ಖಂಡಿತ ಇಲ್ಲ. ಎಲ್ಲರನ್ನು ಉಂಟು ಮಾಡಿದಾತನು, ಸೃಷ್ಟಿಕರ್ತನು, ಭೂಪರ ಲೋಕಗಳನ್ನು ಉಂಟು ಮಾಡಿದಾತನು, ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದಾತನು. ಯಾವುದು ನಿಮಗೆ ಅಸಾಧ್ಯವಾದದ್ದಿಲ್ಲ. ಕಲ್ಲು ನಿಜ, ನಮಗೆ ಅಸಾಧ್ಯ ಕಾರ್ಯಗಳಿವೆ, ಅದರ ಮೇಲೆ ಮುದ್ರೆ ಹಾಕಿದ್ದು ನಿಜ. ಅದರ ಜೊತೆಯಲ್ಲಿ ರಾಜಕೀಯ ಇದೆ, ಸೈನಿಕರು ಕೂತಿದ್ದಾರೆ, ನಮ್ಮ ಹತ್ರ ಶಕ್ತಿ ಇಲ್ಲರಿ. ನಮ್ಮ ಬಲಹೀನತೆ ಅದು ನಿಜ, ಸಾಧ್ಯ ಇಲ್ಲ. ಆದರೆ ಸ್ವಾಮಿ ನಿಮ್ಮ ಬಲ ಅದು ನಿಜ, ಅದು ನೈಜತ್ವ. 2 ನೈಜತ್ವಗಳನ್ನು ಒಟ್ಟಿಗೆ ತಂದಾಗ ಏನಾಗುತ್ತದೆ ಎಂಬುದನ್ನು ನೋಡುತ್ತೇವೆ ಅಲ್ಲವೇ? ನಾವು ಓದಬೇಕಾಗಿದ್ದು ಎಫೆಸೆ ಅವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ರಿಂದ 21ನೇ ವಚನಗಳು. ಪೌಲನು ಹೇಳುತ್ತಾನೆ, ಎಫೆಸೆ ಅವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ರಿಂದ 21 ನಾವು ಓದೋಣ.
ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದು ಎಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟು ಮಹತ್ತಾದದ್ದೆಂಬುದನ್ನು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ, ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡ್ರಿಸಿಕೊಂಡನು. ಆಮೇನ್. ಪೌಲನು ಇದನ್ನು ಹೇಳುವಾಗ ಎಷ್ಟು ಸಂತಸದಿಂದ, ಸಂತೋಷದಿಂದ ಇದರ ಬಗ್ಗೆ ಘೋಷಣೆ ಮಾಡ್ತಾ ಇದ್ದಾನೆ. ಎಷ್ಟು ಅತಿಶಯ! ಆತನ ಬಲಾತಿಶಯ, ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ. ಹೌದು, ಇಲ್ಲಿ ಮಾತ್ರವಲ್ಲ, ಬರಲಿರುವ ಲೋಕದಲ್ಲಿಯೂ ಆತನ ಅತ್ಯುತ್ತಮ ಶಕ್ತಿ. ನೋಡಿ, ಆತನ ಶಕ್ತಿ ಅದು ನಿಜ ರೀ, ಅದು ನಿಜ. ನಮ್ಮಲ್ಲಿ ಇರುವ ಈ ಬಲಹೀನತೆ ಅದು ನಿಜ, ಕಲ್ಲು ನಿಜ, ಮುದ್ರೆ ನಿಜ, ಸೈನಿಕರು ನಿಜ. ಆದರೆ ಆತನ ಶಕ್ತಿ ಅದು ನಿಜ. ಆದ್ದರಿಂದ ದೇವರಿಗೆ ಸ್ತೋತ್ರ. ಅಲ್ಲವೇ ಚಾರ್ಲ್ಸ್ ವೆಸ್ಲಿ ಅವರು ಹಾಡಿದ ಗೀತೆ, ಕಲ್ಲು, ಭದ್ರತೆ, ಮುದ್ರೆ ಎಲ್ಲ ನಿರರ್ಥಕ, ಕ್ರಿಸ್ತನು ನರಕದ ದ್ವಾರಗಳನ್ನು ಒಡೆದಿದ್ದಾನೆ, ಅವನ ಪುನರುತ್ಥಾನವನ್ನು ತಡೆಯುವ ಪ್ರಯತ್ನ ವ್ಯರ್ಥ, ಸಾವಿಗೆ ಸೋಲು. ಕ್ರಿಸ್ತನು ಸ್ವರ್ಗದ ಬಾಗಿಲನ್ನು ತೆರೆದಿದ್ದಾನೆ. ಎಷ್ಟು ಉತ್ತಮವಾದ ಘೋಷಣೆ. ಸಹೋದರ ಸಹೋದರಿಯರೇ, ನಿಮ್ಮ ಮನೆಯಲ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಅಥವಾ ನೀವಿರುವ ಸ್ಥಳದಲ್ಲಿ, ಸಂಸ್ಥೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಉರುಳಿಸಲು ಸಾಧ್ಯವಿಲ್ಲದ ಕಲ್ಲಿದೆಯೇ? ಕಲ್ಲುಗಳಿವೆಯೇ? ಪ್ರತಿಯೊಬ್ಬರಿಗೂ ಬೇರೆ ಬೇರೆ ವಿಧವಾದದ್ದು ಅಲ್ಲವೇ? ಅಯ್ಯೋ, ನನ್ನ ಮನಸ್ಸಲ್ಲಿ ಇರುವ ಕಣ್ಣೀರು, ಕಲ್ಲು, ಅಸಾಧ್ಯತೆ ನಿಮಗೆ ಗೊತ್ತಿಲ್ಲರಿ. ಹೌದು, ಎಲ್ರಿಗೂ ಬೇರೆ ಬೇರೆ ಗಾತ್ರದ ಕಲ್ಲುಗಳು, ಉರುಳಿಸಲು ಸಾಧ್ಯವಿಲ್ಲದ ನಿಮ್ಮ ಬಲಹೀನತೆ, ನನ್ನ ಬಲಹೀನತೆ. ಆದರೆ ದೇವರ ಮಹಿಮಾತಿಶಯವಾದ ಶಕ್ತಿ ಅದು ನಿಜ ಸ್ವಾಮಿ. ಅದು ನಿಜವಾಗಿದ್ದರಿಂದ ನಮಗಿದೆ ನಿರೀಕ್ಷೆ, ಸಾಧ್ಯತೆ. ನಾವು ಬರುತ್ತೇವೆ ಸ್ವಾಮಿ, ನಿಮ್ಮ ಪಾದಕ್ಕೆ ಬರುತ್ತೇವೆ. ಈ ಕಲ್ಲುಗಳನ್ನೆಲ್ಲ ತಂದು ನಿಮ್ಮ ಪಾದದ ಹತ್ತಿರ ಇಡುತ್ತೇವೆ. ನಮ್ಮ ಹತ್ರ ಅದನ್ನು ದೂಡಲಿಕ್ಕೆ ಶಕ್ತಿ ಇಲ್ಲ. ಆಗ ದೇವದೂತರು ಬಂದಾಗ, ಪುನರುತ್ಥಾನದ ಸಮಯದಲ್ಲಿ ಮೃತ್ಯುಂಜಯನಾದ ಕರ್ತನು ಎದ್ದು ಬಂದಾಗ ಯಾವ ಕಲ್ಲು ಅವರನ್ನು ಹಿಡಿದಿಡಲು ಸಾಧ್ಯವಾಗಲಿಲ್ಲ. ಸಾವಿಗೆ ಸೋಲು. ಆತನು ಎದ್ದು ಬಂದನು. ದೇವದೂತರು ಬಂದು ಅಂಥ ಅದ್ಭುತವಾದ ದೃಶ್ಯವನ್ನು ಕಂಡಾಗ ಈ ಸೇವಕರು, ಸೈನಿಕರು ಅವರು ಸತ್ತವರ ಹಾಗೆ ಆಗಿಬಿಟ್ರು. ಓಡಿ ಹೋಗಿ ಹೇಳ್ತಾರೆ. ಆದರೆ ಅನೇಕರಿಗೆ ಸಂತಸ ಅಲ್ಲವೇ? ಈ ಮಹಿಳೆಯರಿಗೆ ಅವರು ಬಂದು ಮಗ್ದಲದ ಮರಿಯಳು ಕರ್ತನನ್ನು ಕಾಣುತ್ತಾಳೆ. ಆಕೆ ಹೋಗಿ ಇತರ ಶಿಷ್ಯರಿಗೆ ತಿಳಿಸ್ತಾರೆ. ಅವರು ಬಂದು ನೋಡುತ್ತಾರೆ. ಎಂಥ ಸಂತಸದ, ದಿಗ್ವಿಜಯದ ಅಂಥ ಆಚರಣೆ ಅಲ್ಲವೇ? ಯಾಕೆ? ಕರ್ತನ ಶಕ್ತಿ ಅದು ನಿಜ. ಕಲ್ಲು ನಿಜ, ದೇವರ ಶಕ್ತಿ ನಿಜ. ಸ್ವಾಮಿ, ಆತನನ್ನು ಕೊಂಡಾಡೋಣ. ನಾವು ಪ್ರಾರ್ಥನೆ ಮಾಡೋಣವೇ? ಯೇಸು ಸ್ವಾಮಿಯೇ, ನಮ್ಮ ಜೀವನದಲ್ಲಿರುವ ಕಲ್ಲುಗಳು ನಿಜ. ಅದು ಊಹಾಪೋಹದ ಕಲ್ಲುಗಳಲ್ಲ, ನಿಜ. ಅಸಾಧ್ಯತೆ ನಿಜ, ನಮ್ಮ ಬಲಹೀನತೆ ನಿಜ. ಆದರೆ ಸ್ವಾಮಿ, ನಿಮ್ಮಲ್ಲಿರುವ ಶಕ್ತಿ ಅದು ನಿಜ. ಆದ್ದರಿಂದ ಸ್ವಾಮಿ, ನಿನ್ನ ಪಾದಗಳ ಹತ್ತಿರ ನಮ್ಮ ಕಣ್ಣೀರನ್ನು, ನಮ್ಮ ತೊಂದರೆಗಳನ್ನು, ನಮ್ಮ ಬಲಹೀನತೆಯನ್ನು, ಕಲ್ಲುಗಳನ್ನು
ತಂದು ಅರ್ಪಿಸಿಬಿಡ್ತೇವೆ. ನಿನ್ನಲ್ಲಿದೆ ಶಕ್ತಿ. ಆದ್ದರಿಂದ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಪ್ರಾರ್ಥಿಸಿದ್ದೇವೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.